ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಸಪೋರ್ಟ್ ಮಾಡಿ. ಇವತ್ತು ಸಂಡೆಯ ವ್ಲಾಗ್. ಈವ್ನಿಂಗ್ ಆಗಿದೆ 4 o'clock. ನಾವು ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಈ ವಿಡಿಯೋ ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೆ. ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ. ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಮೆಟ್ರೋ ಹತ್ತಿದ್ದೀವಿ ನಮ್ಮ ಮನೆಯಿಂದ. ನಾವು ಟುವರ್ಡ್ಸ್ ಬಸವನಗುಡಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ನಾವು ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಸ್ಟಾಪಿಂದ ಹತ್ತಿ ಬಸವನಗುಡಿ ಟುವರ್ಡ್ಸ್ ಹೋಗ್ತಾ ಇದ್ದೀವಿ. ನಾವು ಬಂದಿರೋ ಅಂಥದ್ದು ಕಡಲೆಕಾಯಿ ಪರಿಷೆಗೆ. ಸುಮಾರು ಒಂದು 7 ವರ್ಷಕ್ಕೆ ಮುಂಚೆ ಏನೋ ಬಂದಿದ್ದು. ರಶ್ಶು ಮತ್ತು ತುಂಬ ದೂರ, ಹಾಗೆ ಮಳೆ ಟೈಮು ಅಂತ ಹೇಳಿ ನಾವು ಬರ್ತಾನೆ ಇರಲಿಲ್ಲ. ಈಗ 7 ವರ್ಷದ ನಂತರ ಬಂದಿದ್ದೀವಿ. ಫಸ್ಟು ಹೋಗಿದ ತಕ್ಷಣವೇ ನಾವು ಕಬ್ಬಿನ ಜ್ಯೂಸ್ ಕುಡಿದ್ವಿ. ಯಾವ ಶಾಪ್ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಕಡಲೆಕಾಯಿ ಪರಿಷೆ ಕಡೆ ಕಾರ್ತಿಕ ಸೋಮವಾರ ನಡೆಯುವಂಥದ್ದು ಬಸವನಗುಡಿ ದೊಡ್ಡ ಗಣೇಶ ದೇವಸ್ಥಾನದ ಹತ್ರ. ನೋಡ್ತಾ ಇರ್ಬೋದು ಏನೆಲ್ಲ ಐಟಮ್ಸ್ಗಳು ಬಂದಿದೆ. ಪಿಂಗಾಣಿ ಇರ್ಬೋದು, ಇಯರಿಂಗ್ಸ್ ಆಗ್ಬೋದು, ಕಡಲೆಕಾಯಿ. ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಇದು ಬೊಂಬೆ ಮಿಠಾಯಿ ಇದು ಫೇವ್ರೆಟ್ ಪಾರ್ಟ್. ಗೊಂಬೆಗಳಂತೂ ಸಖತ್ತಾಗಿದ್ದು. ರಶ್ಶು ಅಂದರೆ ಸ್ನೇಹಿತರೆ ಅಷ್ಟು ರಶ್ ಇತ್ತು. ನಿಮಗೆ ತಿನ್ನೋದಕ್ಕಂತೂ ಕಣ್ಣಿಗೆ ಬೇಕಾಗಿರೋದು ಸಿಗೋದು. ಬಟ್ ತುಂಬಾ ನೋಡಿ, ನಾವು ಅರ್ಧ ಈ ಸೈಡು ಬ್ಯಾಕ್ ಸೈಡಿಂದ ನಾವು ಅರ್ಧ ದಾರಿಗೆ ಹೋದ್ವಿ ಅಷ್ಟೇ. ಅದಕ್ಕೇನೆ 2 ಅವರ್ ತೊಗೊಂತು ಈ ಮೂಲೆಯಿಂದ ಅರ್ಧ ದಾರಿಗೆ ಹೋಗೋಕ್ಕೆ. ಇಲ್ಲಿ ಮಣ್ಣಿಂದ ಪಿಂಗಾಣಿದಾಗಿರ್ಬೋದು, ಕಡಲೆಪೂರಿ, ಹಾಗೆ ಚುರುಮುರಿ, ಚಿಪ್ಸು, ಇದೆಲ್ಲ ಹೇರ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಬನ್ಸು, ಇದನ್ನು ತಗೊಳ್ಳೋಣ ಅಂತ ನೋಡಿದಾಗ ಏನು ತಗೊಳ್ಳೋದು ಏನು ಬಿಡೋದು, ಎಲ್ಲ ಅಂಗಡಿಗಳು ಬಂದಿತ್ತು. ಇದು ನೋಡಿ ಮಕ್ಕಳಿಗೆ ಆಟ ಆಡೋ ಅಂಥದ್ದು. ಜನ ನೋಡಿ ಸ್ನೇಹಿತರೆ, ಸಮುದ್ರ. ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದ್ವು. ಏನೆಲ್ಲ ತೊಗೊಂಡು ಬಂದೆ, ಕೆಲವೊಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ಅಷ್ಟೇ. ತೊಗೊಂಡು ಬರೋದು ತುಂಬಾ ಕಷ್ಟ ಆಯಿತು. ನೋಡ್ತಾ ಇರ್ಬೋದು ಹಿಂಗಿದೆ ಜನ ಜಂಗುಳಿ ಅಂತ. ಕೊನೆಯದಾಗಿ ಒಂದು ಸೇರು ಕಡಲೆಕಾಯಿನ ಕಂಪಲ್ಸರಿ ತರಬೇಕು ಅಂತ ಹೇಳಿ ತಂದ್ವಿ. ಹಾಗೆ ಅದೇ ಮೆಟ್ರೋದಲ್ಲಿ ನಾವು ರಿಟರ್ನ್ ಆಗ್ತಾಯಿದ್ದೀವಿ ಸ್ನೇಹಿತರೆ. ಮನೆಗೆ ಹೋದ್ಮೇಲೆ ನೋಡಿ, ಇದೊಂದು ಪಿಂಗಾಣಿ ಜಾಡಿ ಬಂದು 120, 130, 150 ಹೇಳಿದ್ರು. ಸೊ ನಾವು 130 ಕೊಟ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಇದು ತೊಗೊಳ್ಬೇಕಂತಲೇ ಹೋಗಿದ್ದು, ಬಟ್ ಬ್ಯಾಗ್ ಯಾವುದು ಸರಿಯಾಗಿ ತೊಗೊಂಡು ಹೋಗಿರಲಿಲ್ಲ. ಹಾಗೆ ಅವ್ರ ಪ್ಯಾಕು ಕೂಡ ಸರಿಯಾಗಿ ಇಷ್ಟೇ ಕವರಲ್ಲಿ ಕೊಟ್ಬಿಟ್ರು. ತರೋದು ಭಾಳ ಕಷ್ಟ ಆಯಿತು ಮೆಟ್ರೋದಲ್ಲಿ. ಹಾಗೆ ಇದು 40 rupees ಇಯರಿಂಗ್ಸು. ನನಗೆ ಪರ್ಲ್ದು ತುಂಬ ಇಷ್ಟ ಆಯಿತು. ಹಾಗೆ ಈ ಬಟರ್ಫ್ಲೈದಂತೂ ಸಖತ್ ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಇದು ಮತ್ತು ನನ್ನ ಮಗನಿಗಿದೇನೋ ಆಟ ಆಡೋದು, ತಿನ್ನಿಸೋದು. ಹಾಗೆ ಇದು ಕ್ರೌನ್ ಪ್ರಿಟ್ಟಿಯಾಗಿತ್ತು ಅಂತ ಹೇಳಿ ಕ್ರೌನ್ನ ತೊಗೊಂಡು ಬಂದಿದ್ದಾಯಿತು.
ನೋಡ್ತಾ ಇರ್ಬೋದು ಎಷ್ಟು ಪ್ರಿಟಿ ಆಗಿದೆ. ಹಾಗೆ ಇದೊಂದು ಬೆಲ್ಟ್, ಎಲ್ರಿಗೂ ಒಂದೊಂದು ಅಂತ ಹೇಳಿ. ಫ್ರೆಂಡ್ಸ್, ಸಂಡೇ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ನನಗೂ ಕೂಡ ಸಪೋರ್ಟ್ ಮಾಡಿ ಬೇರೆ ಯೂಟ್ಯೂಬರ್ಸ್ ಥರ.